ಯಾವತ್ತಾದ್ರೂ ಹೋಟೆಲ್ ಸ್ಟೈಲ್ ಸಬ್ಬಸ್ಗೆ ಸೊಪ್ಪಿನ ಸಾಂಬಾರ್ ಜೊತೆ ಇಡ್ಲಿನ ಡಿಪ್ ಮಾಡ್ಕೊಂಡು ತಿಂದಿದ್ದೀರಾ? ಸಕ್ಕತ್ತಾಗಿರುತ್ತೆ. ಡೆಫಿನೈಟ್ಲಿ ನೀವು ಒಂದ್ಸರಿನಾದ್ರೂ ಟ್ರೈ ಮಾಡ್ಲೇಬೇಕಾಗಿರೋಂಥ ಸಿಂಪಲ್ ರೆಸಿಪಿ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ತಿಂಡಿಗೆ ಇದನ್ನೇ ಟ್ರೈ ಮಾಡಿ. ದಿನಾ ಏನಪ್ಪಾ ಸಾಂಬಾರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಪೇಜಲ್ಲಿ ಲೆಕ್ಕನೇ ಇಲ್ದಿರೋಷ್ಟು ಸಾಂಬಾರ್ ರೆಸಿಪೀಸ್ ಹಾಕಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 100 ಗ್ರಾಮ್ ಅಷ್ಟು ಹೆಸರುಬೇಳೆ ತಗೊಂಡು ಚೆನ್ನಾಗಿ ತೊಳೆದು 2 ಕಪ್ ಅಷ್ಟು ನೀರು, ಉಪ್ಪು, ಅರಿಶಿನ ಪುಡಿ, ಜೀರಿಗೆ, 1 ಟೊಮ್ಯಾಟೊ, ಒಂದು 5ರಿಂದ 6 ಹಸಿಮೆಣಸು ಖಾರ ಇಲ್ದಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 3ರಿಂದ 4 ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇನ್ನೊಂದು ಪಾತ್ರೆನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸು, ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಮ್ಮ ಹೀರೋಯಿನ್ ಎಂಟ್ರಿ ಅಂದ್ರೆ ಸಬ್ಬಸ್ಗೆ ಸೊಪ್ಪು ಇದನ್ನ ಹಾಕಿ ನೋಡಿ. ಇಷ್ಟೇ ಹಾಕಿರೋದು ನಾನು, ಬಟ್ ಏನ್ ಘಮ ಬರುತ್ತೆ ಅಂದ್ರೆ ಇದೊಂದು ಸೂಪರ್ ಟ್ವಿಸ್ಟ್ ಕೊಡುತ್ತೆ ಸಾಂಬಾರ್ಗೆ. ಅದನ್ನ ಹಾಕಿ ನಮ್ಮಮ್ಮ ಮಾಡಿದ ಸಾಂಬಾರ್ ಪುಡಿ. ಇದ್ರ ರೆಸಿಪಿ ತುಂಬಾ ಜನ ಕೇಳ್ತಿದ್ರೆ ಏನ್ ಮಾಡ್ಲಿ, ನಮ್ಮಮ್ಮ ಫುಲ್ ಬಿಸಿ, ಕೈಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ಸೊ ಇದನ್ನೊಂದು ಚೂರ್ ನೀರ್ ಹಾಕಿ ಫ್ರೈ ಮಾಡ್ಕೊಂಡು ಚೂರ್ ಬೆಲ್ಲ ಹಾಕಿ ಬೇಯಿಸಿಟ್ಟಿರುವಂತ ಬೇಳೆ ಕೂಡ ಹಾಕಿ 7ರಿಂದ 8 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಸಿ ಫೈನಲಿ ಸ್ವಲ್ಪ ಹಿಂಗು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಆಯ್ತು. ಸಕ್ಕದಾಗಿರೋಂತ ಹೋಟೆಲ್ ಸ್ಟೈಲ್ ಸಾಂಬಾರ್ ತಯಾರಾಗುತ್ತೆ. ಇಡ್ಲಿನ ಜಸ್ಟ್ ಅದ್ಕೊಂಡು ತಿನ್ನೋದಲ್ಲ, ಇಡ್ಲಿನ ಸಾಂಬಾರಲ್ಲಿ ಸ್ನಾನ ಮಾಡಿಸ್ಕೊಂಡು ತಿನ್ನೋದೇ ಒಂದ್ ಮಜಾ. ಏನಂತೀರಾ?